ಮೈಸೂರು ರಂಗಾಯಣದ ವತಿಯಿಂದ ಭಾರತೀಯ ರಂಗ ಶಿಕ್ಷಣ ಕೇಂದ್ರದ ಶಾಲೆಗಳು ಇಂದಿನಿಂದ ಪ್ರಾರಂಭವಾಗಿರುವಂಥದ್ದು. ಏನು ಕೋವಿಡ್-19 ಬಿಕ್ಕಟ್ಟಿನ ಕಾಲದಲ್ಲೂ ಕೂಡ ಈ ಒಂದು ರಂಗ ಚಟುವಟಿಕೆಗಳನ್ನ ಸ್ಥಗಿತಗೊಳಿಸ್ತಾ ಇರೋ ನಿಟ್ಟಿನಲ್ಲಿ ಈ ಒಂದು ರಂಗಾಯಣ ಈ ಒಂದು ಚಟುವಟಿಕೆಗಳ ಆಯೋಜನೆ ಮಾಡಿರುವಂಥದ್ದು. ಈ ಕುರಿತಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ರಂಗಕರ್ಮಿಯಾದಂತಹ ಪ್ರಕಾಶ್ ಬೆಳವಾಡಿಯವರು ಇವತ್ತು ಆಗಮಿಸಿ ರಂಗಾಸಕ್ತ ಶಿಬಿರಾರ್ಥಿಗಳಿಗೆ ಒಂದು ರಂಗಭೂಮಿ ಪರಿಚಯದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನ ನೀಡುವಂಥದ್ದು. ಮೊದಲನೇದಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲನೇದಾಗಿ ಈ ಒಂದು ರಂಗ ಶಿಕ್ಷಣ ಕೇಂದ್ರದ ಸಿಲೆಬಸ್ ಆಗಿರ್ಬೋದು ಅಥವಾ ಈ ಒಂದು ಕೋರ್ಸು ಸರ್ ವಿದ್ಯಾರ್ಥಿಗಳಿಗೆ ಎಷ್ಟು ಮಟ್ಟಿಗೆ ಮುಖ್ಯ ಅನಿಸುತ್ತೆ ಸರ್? ನಾನು ಇಲ್ಲಿ ನಾಟಕ ನಿರ್ದೇಶನ ಮಾಡೋಕ್ಕೆ ಬಂದಿದ್ದೀನಿ. ನನಗೂ ಈ ಕೋರ್ಸ್ಗೂ ಸಂಬಂಧ ಏನಂದರೆ ಮಧ್ಯ ಏನಾದ್ರು ಅವ್ರಿಗೆ ಹೋಗಿ ಪಾಠ ಮಾಡ್ಬೋದು ಅಷ್ಟೇ. ಆದರೆ ರಂಗ ತರಬೇತಿ ಮುಖ್ಯ. ಈಗ ನೋಡಿ, ಅಭಿನಯ ನನಗೆ ಸ್ವಾಭಾವಿಕವಾಗಿ ನನಗೆ ಪ್ರಕೃತಿ ದತ್ತವಾದದ್ದು, ಅದು ಕಲೆ ನನಗೆ ಬರುತ್ತೆ ಅಂತಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಬಾಡಿನ ಒಂದು ಇನ್ಸ್ಟ್ರೂಮೆಂಟ್ ಥರ ನೋಡಬೇಕು. ಈಗ ನಿಮಗೆ ಸಂಗೀತದ ಪ್ರಜ್ಞೆ ಇದೆ ಅಥವಾ ನಿಮಗೆ ಸಂಗೀತದ ಜ್ಞಾನ ಇದೆ ಅಂದರೆ ನೀವು ವೈಲಿನ್ ನುಡ್ಸೋಕ್ಕಾಗತ್ತಾ? ಅದನ್ನು ರೂಢಿಸ್ಕೋಬೇಕಲ್ವ, ಅಭ್ಯಾಸ ಬೇಕದಕ್ಕೆ. ನಿಮ್ಮ ದೇಹದ ಶಿಸ್ತಿನ, ನಿಮ್ಮ ಬೆರಳನ್ನು, ನಿಮ್ಮ ಮನಸ್ಸಿಗೆ ನಿಮ್ಮ ಮೈಯನ್ನು ಕೊಡೋದಕ್ಕೆ ಸಾಧ್ಯ ಆಗಬೇಕು, ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಅದಕ್ಕೆ ಟ್ರೈನಿಂಗ್ ಆಗಬೇಕಲ್ವ. ಅದೇ ಥರ ನಟರಿಗೆ ಅವರ ಬಾಡಿನೇ ಇನ್ಸ್ಟ್ರೂಮೆಂಟು, ಅದು ಟ್ಯೂನ್ ಆಗಬೇಕು. ಇಲ್ಲದೇ ಹೆಂಗೆ ವೈಲಿನ ಹೆಂಗೆ ನುಡ್ಸೋದಕ್ಕಾಗೋದಿಲ್ಲೋ ಆ್ಯಕ್ಟಿಂಗು ಮಾಡೋಕ್ಕಾಗಲ್ಲ. ನಿಮ್ಗೆ ಆ್ಯಕ್ಟಿಂಗ್ ಕಲ್ಪನೆ ಇರ್ಬೋದು, ಅಂದರೆ ನಿಮ್ಮ ಕಣ್ಣು, ಬಾಯಿ, ಮೂಗು, ಕೈ, ಹಾವ ಭಾವ ಎಲ್ಲ ನಿಮಗೆ ಬೇಕಾದಂಗೆ ತಿರುಗಬೇಕಂದ್ರೆ ಮನಸ್ಸಿಗೂ ದೇಹಕ್ಕೂ ಅದಕ್ಕೆ ನಿಮಗೆ ಒಂದು ಸಂಬಂಧವನ್ನು ಕಲ್ಪಿಸ್ಕೊಡಬೇಕು ಅಂದರೆ ನೀವು ಇಂಥ ಒಂದು ತರಬೇತಿಯನ್ನು ಪಡಿಬೇಕಾಗತ್ತೆ. ಅದಕ್ಕೆ ಮುಖ್ಯ ಅದು. ಸರ್, ಇನ್ನು ಮೈಸೂರಿನ ರಂಗಾಯಣದ ವತಿಯಿಂದ ಕೆಲವೊಂದಿಷ್ಟು ಈ ಕಾರ್ಯಚಟುವಟಿಕೆ ನಡೀತಾ ಇರುವಂಥದ್ದು. ಅಂದರೆ ಕೋವಿಡ್-19 ಬಿಕ್ಕಟ್ಟಿನ ಕಾಲದಲ್ಲೂ ಕೂಡ ಹೊಸ ರೀತಿಯ ಒಂದು ಮಜಲಿಗಳು ತೆರೆದುಕೊಳ್ಳಿರೋದು. ಅಂದರೆ ಏನು, ವಾಚಿಕಾಭಿನಯದ ಮುಖಾಂತರ ಮತ್ತೊಂದು ಸ್ತರದ ಪ್ರೇಕ್ಷಕರನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಿರುವಂಥ ಮೈಸೂರು ರಂಗಾಯಣದ ಈ ಒಂದು ಪ್ರಯತ್ನಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ನನಗೆ ಭಾಳ ದುಃಖ ಆಗುತ್ತಿದ್ದು. ಈ ಕೋವಿಡ್ಡಿಂದ ಎಲ್ಲರಿಗೂ ಕಷ್ಟ ಆಗಿದೆ. ಅಂದರೆ ನಮಗೆ ರಂಗಭೂಮಿಯವ್ರಿಗೆ ವಿಶೇಷವಾಗಿ ಕಷ್ಟ ಆಗಿದೆ. ನಮಗೆ ಎದುರುಗಡೆ ಪ್ರೇಕ್ಷಕರು ಇಲ್ಲದೆ ಇದ್ದರೆ ನಮಗೆ ನಾಟಕ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಸಂಗೀತಗಾರರಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅವರು ರೆಕಾರ್ಡ್ ಮಾಡ್ಕೊಂಡು ಕಳಿಸ್ಬೋದು. ನಾವು ನಾಟಕವನ್ನು ರೆಕಾರ್ಡ್ ಮಾಡೋದಕ್ಕೂ ನಾವು ಕಷ್ಟಪಡಬೇಕಾಗತ್ತೆ. ಬೇರೆಯಾಗಿ ನಾವು ಮಾಡಿದ್ರೆ ಸಿನಿಮಾ ಮಾಡ್ದಂಗೆ ಇರುತ್ತದು. ನಾಟಕವನ್ನು ಪ್ರೇಕ್ಷಕರ ಜೊತೆ ಒಟ್ಟಿಗೆ ಮಾಡೋದ್ರೇ ನಾಟಕ ಅಂತ ನಾವು ಕರೆಸ್ಕೊಳ್ಳೋದು. ನಮಗೇನಾಗಿದೆ, ರಂಗಭೂಮಿಯವ್ರಿಗೆ ಸಮಾಜದ ಮಧ್ಯ ಬದುಕಿ, ಸಮಾಜದ ಬಗ್ಗೆ, ಸಮಾಜದ ಜನಪ್ರತಿನಿಧಿಗಳು ನಮಗೆ ಪ್ರೇಕ್ಷಕರು ಅಂದರೆ ಅಲ್ಲಿ ಬಂದು ಕೂತ್ಕೊಂಡು ಅವ್ರ ಮಧ್ಯೆ ಮಾಡೋದಕ್ಕೆ ಆಗಬೇಕಾಯಿತು. ಅದಿಲ್ಲದೆ ಹೋದರೆ ನಮಗೆ ಅಸ್ತಿತ್ವನೇ ಇಲ್ಲ. ಅದರಿಂದ ಇದ್ದಿದ್ದರಲ್ಲಿ ಏನೇನೋ ಪ್ರಯತ್ನಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ಆದರೆ ಅದು ಸಾಲದು. ಈ ಕೋವಿಡ್ ಅನ್ನೋ ಈ ವೈರಾಣು ಆಗಲಿ ಅಥವಾ ಭಯ ಆಗಲಿ ಅದು ಬೇಗ ನಿವಾರಣೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಸರ್, ಮತ್ತೊಂದು ಪ್ರಮುಖ ಪ್ರಶ್ನೆ, ಏನು SL ಭೈರಪ್ಪನವರನ್ನ ಏನು ಜನಪ್ರಿಯ ಕಾದಂಬರಿಯಾದಂತಹ ಪರ್ವವನ್ನು ಒಂದು ರಂಗರೂಪಕ್ಕೆ ತರ್ತಾ ಇರುವಂಥದ್ದು. ನನ್ನ ಪ್ರಶ್ನೆ ಏನಂತಂದರೆ, ತಮಗೆ ಯಾಕೆ ಆ ಒಂದು ಕಾದಂಬರಿಯೇ ಈ ಒಂದು ರಂಗರೂಪ ಕೊಡಬೇಕು ಅಂತ ಅನಿಸಿದ್ದು ಸರ್? ನನಗೆ ಈಗ ಅನಿಸಿರಲಿಲ್ಲ ಹೆಚ್ಚಾಗೋದು. ಅದು ನಾನು ಅವರಿಗೆ ಒಂದು 10-12 ವರ್ಷದ ಹಿಂದೆ ನಾನು ಫೋನ್ ಮಾಡಿದ್ದೆ. ನಾನು ಅವ್ರಿಗೆ ಫೋನ್ ಮಾಡಿ ನಾನು ಈ ಪರ್ವ ಕಾದಂಬರಿಯನ್ನು ನಾನು ನಾಟಕವಾಗಿ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಆಗಷ್ಟೇ ಓದಿದ್ದೆ ನಾನು ಅದನ್ನು. ನನಗೆ ಒಂದು ಸ್ವಲ್ಪ ಉತ್ಸಾಹ ಇತ್ತು ಸರ್ ಮಾಡಬೇಕದು ಅಂತ. ಅದನ್ನು ಹೆಂಗೆ ಮಾಡ್ತೀರಾ ಅಂತ ಅವ್ರು ಕೇಳಿದರು. ನನಗಾಗ ತಕ್ಷಣಕ್ಕೆ ಹೊಳೆದಿರಲಿಲ್ಲ ಹೆಂಗೆ ಮಾಡಬೇಕು ಅಂತ. ಇವರು ಬಸವಲಿಂಗಯ್ಯ ಅವರು ಆಗಲೇ ಇದು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳನ್ನು ಇಡೀ ರಾತ್ರಿಯ ಪ್ರದರ್ಶನ ಥರ ಮಾಡಿದ್ರು ಅವರು. ನಮ್ಮ ಸಹಜವಾಗಿ ನಮ್ಮ ಕಂಪನಿ ಜಾನಪದ ಶೈಲಿಗಳಲ್ಲಿ ಇಡೀ ರಾತ್ರಿ ನಾಟಕ ಮಾಡೋದು ಇದ್ದೇ ಇದೆ. ಆದರೆ ನಾವು ಹವ್ಯಾಸಿ ರಂಗಭೂಮಿಯಲ್ಲಿ ಅಥವಾ ನಾವು ಹೊಸದು ಮಾಡರ್ನ್ ಥಿಯೇಟರ್ ಅಂತ ಏನಿದೆಯೋ ನಮಗಿದರ ರೂಢಿ ಇರಲಿಲ್ಲ. ಇದನ್ನು ಮಾಡಬೇಕು ಅಂತಿತ್ತು. ನನಗೆ ಆವಾಗ ತಕ್ಷಣಕ್ಕೆ ಹೊಳಿಲೂ ಇಲ್ಲ. ನಾನು ಆ ಕೈ ಬಿಟ್ಟಿದ್ದೆ. ಆವಾಗ ನನಗೆ ರಂಗಾಯಣ ಅವರು ಕರೆದು ಒಂದು ನಾಟಕ ಮಾಡಿಸ್ಕೊಡ್ತೀರಾ ಅಂತ ಈ ವರ್ಷದ ಪ್ರಾರಂಭದಲ್ಲಿ ಈ ಕೋವಿಡ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಇದರಲ್ಲಿ ಭವಿಸುತ್ತೆ ಅಂತ ನಮಗೆ ಅನಿಸಿರಲಿಲ್ಲ. ಆವಾಗ ಯೋಚನೆ ಮಾಡಿದಾಗ ಸಾರ್ಥ ಮಾಡೋದು ಅಂತ ಮೊದಲು ಅಂದ್ಕೊಂಡಿದ್ವಿ ಭೈರಪ್ಪ ಅವ್ರದ್ದು.
ಅದು ತುಂಬ ಕಷ್ಟ ಇದೆ, ಭಾಳ ಕಾಂಪ್ಲೆಕ್ಸ್ ಇದೆ ಕಾದಂಬರಿಯನ್ನು ಅದನ್ನು ರಂಗಪಠ್ಯ ಮಾಡೋದು ಅದರದ್ದು. ಅದಾದಮೇಲೆ ಅದು ಕಾರಣಾಂತರದಿಂದ ಅದು ಬಿಟ್ಟು ಆಮೇಲೆ ತಿರ್ಗಿ ಪರವಾನೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ಈಗ ಅದರದ್ದು ರಂಗಪಠ್ಯ ಸಿದ್ಧವಾಗಿದೆ, ಸ್ವಲ್ಪ ಉಳಿದಿದೆ ಅಷ್ಟೇ ಅದು, ಮತ್ತು ತಿದ್ದೋದು ತುಂಬ ಇದೆ. ಅಂದರೆ ಅಭ್ಯಾಸ ಶುರು ಮಾಡ್ಕೊಂಡಿದ್ದೀವಿ ಇವಾಗ ಅದು. ಸರ್, ಯಾವಾಗಲೂ ಒಬ್ಬ ರಂಗ ನಿರ್ದೇಶಕನಿಗೆ ಕಾದಂಬರಿ ಆಧಾರಿತ ನಾಟಕಗಳನ್ನ ತೆರೆ ಮೇಲೆ ತರೋದಕ್ಕೆ ಅಂದರೆ ಒಂದು ರೀತಿ ಸವಾಲಿನ ಕೆಲಸ ಸರ್. ನೀವು ಯಾವ ರೀತಿಯಾದಂತಹ ಪೂರ್ವ ಸಿದ್ಧತೆಗಳನ್ನ ಪರ್ಟಿಕ್ಯುಲರ್ ಆಗಿ ಈ ಒಂದು ಪರ್ವ ನಾಟಕಕ್ಕೆ ಮಾಡ್ಕೋತಾ ಇದ್ದೀರಾ, ಹೇಗೆ ಸರ್? ನಾನು ಹಲವು ನಾಟಕಗಳನ್ನ, ಹಲವು ಕಾದಂಬರಿಗಳನ್ನ ನಾನು ಅನಂತಮೂರ್ತಿಯವ್ರದ್ದು ನಾನು ಅವಸ್ಥೆ ಮಾಡಿದ್ದೀನಿ. ರವೀಂದ್ರನಾಥ್ ಠಾಗೋರ್ ಅವ್ರದ್ದು ನಾನು ಗೋರ ಅದನ್ನು ರಂಗಪಠ್ಯ ಮಾಡಿ ಇಲ್ಲೇ ಆಡಿಸಿದ್ದೀನಿ ರಂಗಾಯಣಕ್ಕೆ. ಯಶವಂತ್ ಚಿತ್ತಾಲ್ರವ್ರದ್ದು ಶಿಕಾರಿ ನಾಟಕವನ್ನು ಇದೇ ರಂಗಾಯಣಕ್ಕೆ ನಾನು ಮಾಡಿಸ್ಕೊಟ್ಟಿದ್ದೀನಿ. ಬೇರೆ ಬೇರೆಯವರು ಮಾಡಿರುವ ರಂಗರೂಪಗಳನ್ನೂ ನಾನು ಬಳಸ್ಕೊಂಡಿದ್ದೀನಿ, ನಾನು ಮಾಡಿ ನಾಟಕಗಳನ್ನ ಮಾಡಿದ್ದೀನಿ. ನನಗೆ ಕಾದಂಬರಿಯಿಂದ ಮಾಡೋದಕ್ಕೆ ನನಗೆ ಇಷ್ಟ, ಯಾಕೆಂದರೆ ನಮಗೆ ಬೇಕಾದ ರೀತಿಯಲ್ಲಿ ಹೊಸ ಹೊಸ ನಾಟಕಗಳು ಬರ್ತಾ ಇದೆ ಅಂತ ನನಗೆ ಅನಿಸೋದಿಲ್ಲ. ಅಂದರೆ ನಾಟಕಗಳು ಬರಿತಾ ಇದ್ದಾರೆ, ಆದರೆ ಮಾಡುವ ಉತ್ಸಾಹನೂ ನಮಗೆ ಬರಬೇಕಲ್ಲ ಆ ವಸ್ತುವನ್ನು ನೋಡಿ. ಅದಕ್ಕೆ ಇದರಲ್ಲಿ ಸವಾಲಿದೆ, ಮತ್ತು ಇದರಲ್ಲಿ ನಮಗೆ ಒಂಥರದ ಎಕ್ಸೈಟ್ಮೆಂಟ್ ಬರುತ್ತೆ ಇದರಿಂದ. ಅದಕ್ಕೆ ಅದನ್ನು ನೋಡಿದ್ರೆ ಉತ್ಸಾಹ ಬರುತ್ತೆ, ಇದನ್ನು ರಂಗದ ಮೇಲೆ ತರೋಕ್ಕಾಗತ್ತಾ ಅಂತ. ಅದಕ್ಕೆ ಅದರ ಪೂರ್ವ ಸಿದ್ಧತೆ ಅಂದರೆ ಏನು ಮಾಡ್ಕೋಬೇಕಾಗತ್ತೆ, ಅದರ ನಾಟಕ ಸ್ವರೂಪ ಅವರ ಮೂಲ ಉದ್ದೇಶಕ್ಕೆ ಧಕ್ಕೆ ಬರದಂತೆ ಮಾಡೋದಕ್ಕಾಗತ್ತಾ ಅಂತ ನೋಡಬೇಕು. ಮತ್ತು ನಾಟಕಕ್ಕೆ ಬೇಕಾದ ಕೆಲವು ಡಿವೈಸಸ್ ಅಂತ ಹೇಳ್ಬೋದು, ಅದನ್ನು ಬಳಸ್ಕೊಳ್ಳಿಕ್ಕೆ ಆಗತ್ತಾ ಇದರಲ್ಲಿ ಅನ್ನೋದನ್ನು ಯೋಚನೆ ಮಾಡಬೇಕು. ಮತ್ತು ನಾವು ಅದನ್ನು ಮಾಡಿದಾಗ ದೊಡ್ಡ ಹಿರಿಯ ಕಾದಂಬರಿಕಾರರ ಮೂಲ ಉದ್ದೇಶಕ್ಕೆ ಧಕ್ಕೆ ಬರಬಾರ್ದು. ನಾಟಕಕ್ಕೆ ಬೇಕಾದ ಕೆಲವನ್ನು ಬಳಸಬೇಕಾಗತ್ತೆ ಅಲ್ಲಿ. ಮತ್ತು ಇಡೀ ಕಾದಂಬರಿಯನ್ನು ನಾಟಕವಾಗಿ ಮಾಡೋಕ್ಕಾಗದ 687 ಪುಟ ಇದೆ ಅದು, ಈ ಹೊಸ ಎಡಿಷನ್ದು. 687 ಪುಟ ಮಾಡೋದಕ್ಕಾಗಲ್ಲ, 60 ಪುಟ ಮಾಡಿದ್ರೆ 5 ಗಂಟೆ ಆಗುತ್ತದು. ಅಂದರೆ ಅದನ್ನು ಬಟ್ಟಿ ಇಳಿಸಿ ಅದರಲ್ಲಿ ನಮಗೆ ಬೇಕಾದ ಕೆಲವು ಅಂಶಗಳನ್ನ ಮಾತ್ರ ಮುಖ್ಯ ಅಂತ ಇಳಿಸ್ಕೊಂಡು ಅದನ್ನು ಕಟ್ಟೋದಕ್ಕಾಗಬೇಕು, ಒಂದು ನಾಟಕ ರಂಗಪಠ್ಯವಾಗಿ ಕಟ್ಟೋದಕ್ಕಾಗಬೇಕು. ಅದು ದೊಡ್ಡ ಸವಾಲು. ಸರ್, ಕೊನೆಯದಾಗಿ ಏನು ಕೊರೋನಾದಿಂದ ಈಗಾಗಲೇ ಸಾಕಷ್ಟು ಉದ್ಯಮಗಳು ನಲಗಿ ಹೋಗಿರುವಂಥದ್ದು, ಅದರಲ್ಲಿ ಚಿತ್ರೋದ್ಯಮ ಕೂಡ ಒಂದು. ಆದರೆ ಇದೀಗ ಮತ್ತೆ ಒಂದು ಚೇತರಿಕೆ ಕಾಣ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ತಮ್ಮ ಅಭಿಮಾನಿಗಳಿಗೆ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ, ತಮ್ಮನ್ನು ಯಾವಾಗ ಮತ್ತೆ ತೆರೆ ಮೇಲೆ ನೋಡ್ತೀವಿ ಅನ್ನೋದು. ಹಾಗಾಗಿ ತಮ್ಮ ಸಿನಿಮಾದ ಮುಂದಿನ ಯೋಜನೆಗಳ ಕುರಿತಾಗಿ ಸರ್ ತಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನೋಡಿ, ನಾನು ತಮಿಳ್ ಸಿನಿಮಾ ಒಂದರಲ್ಲಿ ಮಾಡಿದ್ದೀನಿ, ಅದ್ರ ಬಿಡುಗಡೆ ಆಗುತ್ತೆ, ಸೂರರೈ ಪುಟ್ರು ಅಂತ. ನಮ್ಮ ಕ್ಯಾಪ್ಟನ್ ಗೋಪಿನಾಥ್ ಡೆಕ್ಕನ್ನ ಏರ್ ಡೆಕ್ಕನ್ ಇದೆಯಲ್ಲ, ಅದರದ್ದು ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ಮಾಡಿರೋದು ಒಂದು ಕತೆ, ಸಿನಿಮಾ ಕತೆ. ಅದು ಸೂರ್ಯ ಅವರು ಅಭಿನಯದಲ್ಲಿ ಮಾಡಿರೋದು. ಅದರಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಯುವರತ್ನ ಅಪ್ಪೂರ್ ಜೊತೆ ನಾನೊಂದು ಸಿನಿಮಾ ಮಾಡಿದ್ದೀನಿ. ಇವರು ನಿರ್ದೇಶಕರು ಸ್ವರೂಪ್ ಶಂಕರ್ ಅವ್ರ ಜೊತೆ ಒಂದು ಮಾಡಿದ್ದೀನಿ. ನಾನು ಹಿಂದಿಯಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ, ಮುಂಬೈ ಡೈರೀಸ್ ಅಂತ. ಅದು ಯಾವಾಗೋ ಇಷ್ಟರಲ್ಲಿ ಬಿಡುಗಡೆ ಕಾಣುತ್ತದು ವೆಬ್ ಸೀರೀಸು. ಆಮೇಲೆ ಒಂದು 2-3 ಸಿನಿಮಾ ಹಿಂದಿಯಲ್ಲಿ ಒಪ್ಕೊಂಡಿದ್ದೀನಿ ನಾನು. ಈಗ ನವೆಂಬರ್ ಕಡೆಯಲ್ಲಿ ಅದರ ಪ್ರಾರಂಭ ಆಗುತ್ತೆ, ಅದು ಶೂಟಿಂಗ್ ಶುರು ಆಗುತ್ತೆ. ಇದರ ಮಧ್ಯೆ ಹೋಗಿ ಬಂದು ಮಾಡಬೇಕು ನಾನು. ಕನ್ನಡದಲ್ಲೂ ಒಂದು 3-4 ಸಿನಿಮಾ ಒಪ್ಕೊಂಡಿದ್ದೀನಿ, ಅದೂ ಆಗುತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಖ್ಯಾತ ರಂಗಕರ್ಮಿಯಾದಂತಹ ಪ್ರಕಾಶ್ ಬೆಳವಾಡಿ ಮಾತಾಗಿರುವಂಥದ್ದು. ಏನು ಈಗಾಗಲೇ ಕೋವಿಡ್-19 ಬಿಕ್ಕಟ್ಟಿನಲ್ಲೂ ಕೂಡ ಸಾಕಷ್ಟು ರಂಗಾಸಕ್ತರಿಗೆ ಒಂದು ರೀತಿ ವಿಮುಖ ಆಗಿದ್ರು. ಆದರೆ ಇದೀಗ ಮತ್ತೆ ರಂಗಭೂಮಿ ಚೇತರಿಕೆ ಕಾಣಿಸಿ ಮತ್ತೆ ಪ್ರೇಕ್ಷಕರು ಕೂಡ ಈ ಒಂದು ರಂಗ ಮಂಚಕ್ಕೆ ಆಗಿರ್ಬೋದು ಅಥವಾ ಚಿತ್ರಮಂದಿರಕ್ಕೆ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಮುಂಬರುವ ಸಿನಿಮಾಗಳನ್ನ ಕುರಿತಾಗಿ ಕೆಲವೊಂದಿಷ್ಟು ಯೋಚನೆ ಹಾಗೂ ಯೋಜನೆಗಳ ಕುರಿತಾಗಿ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ರಸ್ ಜೊತೆ ಕಾರ್ತಿಕ್, SL TV, ಮೈಸೂರು.